ಟ್ರಬಲ್ ಇನ್ನೂ ಕರ್ನಾಟಕದಲ್ಲಿ ಮುಗಿದಿಲ್ಲ, ಜನರ ಸಂಕಷ್ಟವೂ ಸಹ ಮುಗಿದಿಲ್ಲ. ಈ ಕುರಿತಂತೆ ಜನ ಬೀದಿಗೆ ಇಳಿತಿದ್ದಾರೆ. ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ LPG ಬಿಕ್ಕಟ್ಟು ಉಲ್ಬಣಗೊಳ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಜನ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ದರು. ಹೆದ್ದಾರಿಯಲ್ಲಿ ಬರ್ತಾ ಇದ್ದಂಥ ಪ್ರತಿಯೊಂದು ವಾಹನವನ್ನು ಅಡ್ಡಗಟ್ಟಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಸಹ ನಡೆದಿದ್ದು, ಕೆಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ವೇಳೆ ಸಿಲಿಂಡರ್ಗಾಗಿ ವ್ಯಕ್ತಿಯೊಬ್ಬರು ಬೇಡಿಕೆ ಇಟ್ಟಿದ್ದು, ಕಳೆದ 1 ತಿಂಗಳಿಂದ ನಾವು ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೇವೆ, ಊಟಕ್ಕೆ ಎಲ್ಲ ದುಡ್ಡು ಖರ್ಚು ಮಾಡಿದರೆ ಜೀವನಕ್ಕೇನು ಅಂತೇಳಿ ಪ್ರತಿಭಟನಾಕಾರರೊಬ್ಬರು ಪ್ರಶ್ನೆ ಮಾಡಿದರು. 1 ತಿಂಗಳ ಹಿಂದೆ ಸಿಲಿಂಡರ್ ಬುಕ್ ಮಾಡಿದ್ದೇವೆ, ಆದರೆ ಇನ್ನೂ ಸಿಲಿಂಡರ್ ಕೊಟ್ಟಿಲ್ಲ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಹೆದ್ದಾರಿಯನ್ನು ತಡೆದಂಥ ಜನ ಪೊಲೀಸರ ಜೊತೆ ಮಾತಿನ ಚಕಮಕಿಯಲ್ಲಿ ತೊಡಗಿದ್ದಾರೆ. ಸಿಲಿಂಡರ್ಗಾಗಿ ಬುಕ್ ಮಾಡಿದರೆ 1 ತಿಂಗಳಾದರೂ ಸಿಲಿಂಡರ್ ಸಿಕ್ಕಿಲ್ಲ, ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ, ದುಡ್ಡೆಲ್ಲ ಹೋಟ್ಲಿಗೆ ಹಾಕ್ತಾ ಇದ್ದೀವಿ, 1 ತಿಂಗಳಾದರೂ ಕೊಡಲಿಲ್ಲ ಅಂದರೆ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಪ್ರತಿಯೊಂದು ವಾಹನವನ್ನು ಸಹ ತಡೆದಿದ್ದಾರೆ. ಹೆದ್ದಾರಿಯನ್ನು ತಡೆದಿದ್ದರಿಂದ ಪೊಲೀಸರು ರಂಗಪ್ರವೇಶ ಮಾಡಿದ್ದು ಹಲವರನ್ನು ವಶಕ್ಕೆ ಪಡೆದಿದ್ದಾರೆ. ಇದು ಪ್ರತಿಭಟನೆಯ ಒಂದು ಮಾದರಿ, ಹೆದ್ದಾರಿಯನ್ನು ತಡೆಯೋದು. ಆದರೆ ಜನ ಸುಮ್ಮನೆ ಹೋಗಿ ಹೆದ್ದಾರಿಯನ್ನು ತಡೆಯೋದಿಲ್ಲ. ಅನಿವಾರ್ಯ ಅಂತ ಆದಾಗ, ಬೇರೆ ದಾರಿ ಯಾವುದೂ ಇಲ್ಲ ನಮ್ಮ ಹೋರಾಟಕ್ಕೆ ಅಂದಾಗ ರಸ್ತೆಯನ್ನು ತಡೀತಾರೆ. 1 ತಿಂಗಳಾದರೂ ಸಿಲಿಂಡರ್ ಸಿಕ್ಕಿಲ್ಲ, ಆಯಿತು ಯುದ್ಧದ ಕಾರಣವನ್ನು ಹೇಳುತ್ತೆ ಅಂತ ಅನ್ಕೊಳ್ಳೋಣ ಕೇಂದ್ರ ಸರ್ಕಾರ. ಆದರೆ ಬೇರೆ ದಾರಿಗಳಿಲ್ವಾ? ನಮ್ಮ ಅಂತಾರಾಷ್ಟ್ರೀಯ ವಿದೇಶಾಂಗ ನೀತಿಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬೇರೆ ದಾರಿಗಳಿಲ್ವಾ? ಇರಾನ್ ಮಿತ್ರ ರಾಷ್ಟ್ರ, ಅಮೇರಿಕವು ಮಿತ್ರ ರಾಷ್ಟ್ರ. ಇರಾನ್ ಅಮೇರಿಕ ಯುದ್ಧ ಮಾಡೋದ್ರಿಂದ ಮಿತ್ರ ರಾಷ್ಟ್ರವಾದ ಭಾರತಕ್ಕೆ ಸಂಕಷ್ಟ. ಇದು ಯಾವ ರೀತಿಯ ನೀತಿ? ಅದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟು ಆಳವಾದ ಪ್ರಶ್ನೆಯನ್ನು ಅವರಿಗೆ ಕೇಳಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದರೆ ಅವ್ರಿಗೆ ಏನು, ಸಿಲಿಂಡರ್ ಬುಕ್ ಮಾಡಿದ್ದೀವಿ, ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನಮ್ಮ ರಾಜ್ಯಕ್ಕೆ ಬೇಕಾದಷ್ಟು ಸ್ಟಾಕ್ ಬರ್ತಾ ಇದೆಯಾ, ಅಥವಾ ಅದೇನಾದರೂ ಬೇರೆ ರಾಜ್ಯಕ್ಕೆ ಡೈವರ್ಟ್ ಆಗ್ತಾ ಇದೆಯಾ? ಇಂಥ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಜನ ಪ್ರತಿಭಟನೆಗೆ ಇಳಿದಿದ್ದಾರೆ. ಅದರ ಒಂದು ಝಲಕ್ ಈಗ ನೀವು ನೋಡ್ತಾ ಇದ್ದೀರಿ. ಹೊಳಲ್ಕೆರೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ರಸ್ತೆಯಲ್ಲಿ ಬರ್ತಕ್ಕಂಥ ಎಲ್ಲ ವಾಹನವನ್ನು ತಡೀತಾ ಇದ್ದಾರೆ.
ಅಣ್ಣ ಏನ್ ಸಮಸ್ಯೆ ಅಣ್ಣ? ಸಿಲಿಂಡರ್ ಬುಕ್ಕಿಂಗ್ ಐತೆ, ತಿಂಗಳ ಬುಕ್ಕಿಂಗ್ ಆದ್ರೂ ಕೊಟ್ಟಿಲ್ಲ. ಎಲ್ಲ ಹೊರೊಳಗೆ ಮಾಡ್ಕೊಂಡ್ಬಿಡ್ತಾರೆ, ಜನಗಳು ಪಡ್ತಾ ಇರ್ತಾರೆ ಸಿಲಿಂಡರ್ಗಳು. ನಾವು ಮನೆ ಊಟ ಸಮೇತ ಹೋಟ್ಲುಗಳ ದುಡ್ಡು ತಂದು ಹಾಕಿ ಹೋಗ್ಬಿಡಿ ನಾವು ಅಲ್ಲೇ. ಎಷ್ಟು ದಿವಸದಿಂದ ಆಯ್ತು? ಅದೇ ಒಂದು ತಿಂಗಳಾಯ್ತು ಅಣ್ಣ, ಒಂದು ತಿಂಗಳಾಯ್ತು. ನಂದು DSC ನಂಬರ್ ಬಂದು ಎಲ್ಲ ಹೋಯ್ತು. ನನಗೆ DSC ನಂಬರ್ ಬಂದ್ರು ನನಗೆ ಸಿಲಿಂಡರ್ ಕೊಟ್ಟಿಲ್ಲ. ಬಾಗ್ಲಾಕ್ತಾರೆ, ಇವತ್ತು ಬರ್ರಿ ನಾಳೆ ಬರ್ರಿ ಅಂತಾರೆ. ನಮ್ಮ ಮನೆಗೆ ಬರೋ ಪರಿಸ್ಥಿತಿ